ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮದ್ದು. ಇವತ್ತೊಂದು ರುಚಿ ಮಲೆನಾಡುವಿನಲ್ಲಿ ಗಾಜರ್ ಹಲ್ವಾ, ಕ್ಯಾರೆಟ್ ಹಲ್ವಾ ಅಂತ ಹೇಳ್ಬೋದು. ಹೋಟೆಲ್ ಸ್ಟೈಲಲ್ಲಿ ಮದುವೆ ಮನೆಗಳಲ್ಲಿ ಸಿಗುವಂಥದ್ದು ಅಥವಾ ಬೇಕ್ರಿಗಳಲ್ಲಿ ನಾವು ತಿಂದಿರ್ತೀವಿ. ಆ ರುಚಿ ನಾವು ಮನೇಲಿ ಮಾಡ್ಕೊಳಕ್ಕಾಗಲ್ವಲ್ಲ ಅಂತ ಅಂದ್ಕೊಳ್ತಿರ್ತೀವಿ. ಇದು 100% ಅದೇ ರುಚಿ ಬರುತ್ತೆ. ನೀವು ಇದೇ ರೀತಿ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ನಾವು ಆ ರುಚಿನ ನಾವು ಮನೆಯಲ್ಲೇ ನೋಡ್ಬೋದು. ಬನ್ನಿ, ಅರ್ಧ ಕೆಜಿ ಕ್ಯಾರೆಟನ್ನು ಈ ಥರ ಉಗುರು ಬೆಚ್ಚ ನೀರಲ್ಲಿ ತೊಳ್ಕೊಂಡು ಸಿಪ್ಪೆ ತೆಗೆದು ಈ ಥರ ತುರ್ಕೋಬೇಕಾಗುತ್ತೆ. ಉಗುರು ಬೆಚ್ಚ ನೀರಲ್ಲಿ ಯಾಕೆ ತೊಳ್ಕೊಬೇಕು ಅಂತಂದರೆ, ಸಣ್ಣ ಸಣ್ಣ ಮರಳಿರುತ್ತೆ. ಭೂಮಿ ಒಳಗೆ ಬೆಳೆಯೋದ್ರಿಂದ ಕ್ಯಾರೆಟು ನಾವು ಎಷ್ಟು ತೊಳೆದ್ರೂ ಆ ಸಣ್ಣ ಮರಳು ಅಂಶ ಹೋಗಿರೋದಿಲ್ಲ. ಹಾಗಾಗಿ ಒಂದು 1/4 ಗಂಟೆ ಇಲ್ಲ ಒಂದು 10 ನಿಮಿಷ ಉಗುರು ಬೆಚ್ಚ ನೀರಲ್ಲಿ ಉಪ್ಪು ಹಾಕಿ ನೆನೆಸಿಟ್ಬಿಟ್ಟು ನಂತರ ಕ್ಯಾರೆಟನ್ನು ಯೂಸ್ ಮಾಡಿ. ತುಂಬ ಒಳ್ಳೆಯದು. ಗೊತ್ತಾಗಲ್ಲ ನಮಗೆ ಸಣ್ಣದಾಗಿರುವಂತಹ ಮರಳು, ಅದು ನಮ್ಮ ಹೊಟ್ಟೆ ಒಳಗೋದ್ರೆ ಅಂದರೆ ತುಂಬಾ ಡೇಂಜರ್ ಮರಳು. ನೋಡಿ, ಅರ್ಧ ಕೆ ಜಿ ಕ್ಯಾರೆಟಲ್ಲಿ ಇಷ್ಟು ಕ್ಯಾರೆಟ್ ತುರಿ ಸಿಕ್ಕಿದೆ. ನೋಡಿ, ಯಾವುದೇ ರೀತಿ ಕಲ್ಲರ್ ಬೇಡ ಕ್ಯಾರೆಟ್ ಹಲ್ವಕ್ಕೆ, ಇದೇ ಕಲ್ಲರ್ ಸಾಕು. ನೋಡಿ, ಒಂದು ಮೆಜರ್ಮೆಂಟ್ ಕಪ್ ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕಾದ್ರೂ ತೊಗೋಬೋದು. ಒಂದು ಲೋಟ ತೊಗೋಬೋದು, ಜಾಮೂನ್ ಬಟ್ಲಾಗಿರ್ಬೋದು, ಯಾವುದಾದ್ರೂ ಸರಿ. ಒಂದು ಅಳತೆಗೆ ಒಂದು ಕಪ್ ಇಟ್ಕೊಳ್ಳಿ. ಈ ಥರ ಈ ಕಪ್ಪಲ್ಲಿ 3 ಕಪ್ಪು ತೊಗೊಂಡಿದ್ದೀನಿ. ಪ್ರೆಸ್ ಮಾಡಿ ತೊಗೊಳ್ಳಿ, ಮೇಲ್ಮೇಲೆ ತೊಗೋಬೇಡಿ, ಅಳತೆ ಗೊತ್ತಾಗೋದಿಲ್ಲ. ಪ್ರೆಸ್ ಮಾಡಿ ತೊಗೊಳ್ಳೋದ್ರಿಂದ ಕ್ಲೀನಾಗಿ ಅಳತೆ ಗೊತ್ತಾಗುತ್ತೆ. ಕ್ಯಾರೆಟಿಂದ ಏನೆಲ್ಲ ಉಪಯೋಗಗಳಿದೆ ಅನ್ನೋದು ಎಲ್ರಿಗೂ ಸಾಮಾನ್ಯ ಗೊತ್ತಿರುತ್ತೆ. ದಿನಕ್ಕೊಂದೊಂದು ಕ್ಯಾರೆಟ್ ತಿನ್ನೋದ್ರಿಂದ ಎಷ್ಟು ಉಪಯೋಗಗಳಿದೆ ಅಂದರೆ ನಮ್ಮ ಬಾಡಿಗೆ ತುಂಬಾ ಹೆಲ್ಪ್ಫುಲ್ಲು. ಈ ಥರ ಮಾಡ್ಕೊಳಕ್ಕೆ ಆಗಲ್ಲ ಅಂದರೆ ಡೈಲಿ ಒಂದೊಂದು ಕ್ಯಾರೆಟನ್ನು ಸೇವನೆ ಮಾಡ್ತಾ ಬಂದ್ರೂ ಸಹ ನಮ್ಮ ಬಾಡಿಗೆ ಎಲ್ಲ ಏನೇನು ಸಿಗುತ್ತೆ ಕ್ಯಾರೆಟಲ್ಲಿ ಎಲ್ಲ ಅಂಶಗಳು ನಮ್ಮ ಬಾಡಿಗೆ ಹೋಗುತ್ತೆ. ನೋಡಿ, 3 ಕಪ್ಪು ಅಳತೆ ಮಾಡಿ ಈ ಥರ ಪ್ರೆಸ್ಸಲ್ಲಿ ತೊಗೊಂಡಿದ್ದೀನಿ. ಇಷ್ಟು ಮಿಕ್ಕುತ್ತೆ, ನಾನು ಬೇರೆ ಅಡುಗೆಗೆ ಬಳಸ್ಕೊಳ್ತೀನಿ. ನೋಡಿ, ಅದಕ್ಕೆ ಹೇಳಿದ್ದು ಕರೆಕ್ಟಾಗಿ ಅಳತೆ ತೊಗೊಂಡ್ರೆ ನಮಗೆ ಮೆಜರ್ಮೆಂಟ್ ಅನ್ನೋದು ಪಕ್ಕ ಸಿಗುತ್ತೆ. ಈಗ ಇದನ್ನು ಹುರ್ಕೋಬೇಕಾಗುತ್ತೆ. ತುಪ್ಪದಲ್ಲಾಗಿರ್ಬೋದು, ಎಣ್ಣೆಲಾಗಿರ್ಬೋದು, ನಿಮಗೆ ಯಾವ್ದು ಅನುಕೂಲ ಅದನ್ನು ಅದರಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಯಾವ ಕಪ್ಪಲ್ಲಿ ಕ್ಯಾರೆಟ್ ತುರಿ ತೊಗೊಂಡಿದ್ನೋ ಅದೇ ಕಪ್ಪು ಅಲ್ಲಿ 3/4 ಕಪ್ಪಾಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ. ಮನೇಲೇ ಮಾಡಿರೋಂತಹ ತುಪ್ಪ ಇದು, ಹಸುವಿನ ತುಪ್ಪ, ಅದನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವುದು ಈಸಿ ಆಗುತ್ತೆ, ಎಣ್ಣೆ ಆಗಿರ್ಬೋದು ಅಥವಾ ಎಣ್ಣೆ ಸ್ವಲ್ಪ ಅರ್ಧ ಎಣ್ಣೆ ಅರ್ಧ ತುಪ್ಪನೂ ಸಹ ಮಿಕ್ಸ್ ಮಾಡ್ಕೋಬೋದು. ನಿಮ್ಮ ಅನುಕೂಲ ತಕ್ಕಂತೆ ಮಾಡ್ಕೊಳ್ಳಿ. ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ, ಮೆಜರ್ಮೆಂಟ್ ಮಾತ್ರ ಕರೆಕ್ಟಾಗಿ ಇಟ್ಕೊಳ್ಳಿ. ತುಪ್ಪ ಬಿಸಿಯಾದ ನಂತರ ಒಂದು 20 ಗೋಡಂಬಿ 20 ದ್ರಾಕ್ಷಿ ತೊಗೊಂಡಿದ್ದೆ. ಗೋಡಂಬಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕಂದು ಬಣ್ಣ ಬರೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತುಂಬ ಸೀಸ್ಲಿಕ್ಕೆ ಹೋಗಬೇಡಿ, ಸ್ಮೆಲ್ ಬೇರೆ ಬಂದ್ಬಿಡುತ್ತೆ. ದ್ರಾಕ್ಷಿ ಬೇಡ, ಬರೀ ಗೋಡಂಬಿನೇ ಹಾಕ್ಕೊಳ್ತೀವಿ ಅನ್ನೋರು ಸಹ ಹಾಕ್ಕೋಬೋದು. ಜಾಸ್ತಿ ಪಿಸ್ತಾ, ಗೋಡಂಬಿ, ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಪಿಸ್ತಾ, ಗೋಡಂಬಿ, ಬಾದಾಮು ಯಾವ್ದಾದ್ರು ಹಾಕ್ಕೋಬೋದು. ನಮಗೆ ಯಾವುದು ಟೇಸ್ಟ್ ಚೆನ್ನಾಗಿ ಆಗುತ್ತೆ ಅದನ್ನು ಸೇರಿಸ್ಕೊಳ್ಳಿ. ನೋಡಿ, ಹುರಿದಂಥ ಇದು ಗೋಡಂಬಿನೂ ಹಾಗೂ ದ್ರಾಕ್ಷಿನೂ ಎತ್ತಿಟ್ಕೊಂಡಿದ್ದೀನಿ. ನಂತರ ಅದೇ ತುಪ್ಪಕ್ಕೆ ಕ್ಯಾರೆಟ್ ತುರಿನ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಒಂದು ಪುಡಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. 2 ಟೇಬಲ್ ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡರು ಹಾಗೂ 1/4 ಟೀ ಸ್ಪೂನ್ ಆಗೋಷ್ಟು ಜಾಯಿಕಾಯಿ ಪೌಡರು, ಮನೇಲೇ ಮಾಡಿಟ್ಕೊಂಡಿರೋಂತಹ ಜಾಯಿಕಾಯಿ ಪೌಡರು 2 ಟೀ ಸ್ಪೂನು, ಟೇಬಲ್ ಸ್ಪೂನಲ್ಲ ಟೀ ಸ್ಪೂನು, 2 ಟೀ ಸ್ಪೂನು ಏಲಕ್ಕಿ ಪೌಡರು, 1 ಟೀ ಸ್ಪೂನು ಉಪ್ಪು ಹಾಕ್ಕೊಂಡು ಬಿಸಿ ಹಾಲಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕ್ಯಾರೆಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಬಿಸಿ ಹಾಲಾದರೂ ಪರವಾಗಿಲ್ಲ, ತಣ್ಣನೆ ಹಾಲಾದರೂ ಪರವಾಗಿಲ್ಲ, ಯಾವುದಾದ್ರೂ ಸರಿ. ಬಿಸಿನೇ ಇರಬೇಕು ಅಂತೇನಿಲ್ಲ. ನಾನು ಆಗಿನ ಕಾಯಿಸಿದ್ದೆ, ಹಾಗಾಗಿ ಬಿಸಿ ಹಾಲು ತಗೊಂಡಿದ್ದೀನಿ. ನೋಡಿ, ಹುರಿದಿಟ್ಟಂತಹ ಒಂದು 10 ನಿಮಿಷ ಹುರಿತಾ ಇದ್ವಲ್ಲ, ಅದಕ್ಕೆ ಇದನ್ನು ಸೇರಿಸ್ಕೊಳ್ತೀನಿ ಹಾಲನ್ನು. ಇದು ಕೂಡ ಒಂದು 5 ನಿಮಿಷ ಹಾಲಿನ ಜೊತೆ ಕುದ್ದ ನಂತರ ಇದಕ್ಕೆ ಅರ್ಧ ಕಪ್ಪಾಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ ಎಲ್ಲದನ್ನು ತೊಗೋಬೇಕಾಗತ್ತೆ. ಮತ್ತು ನಾನು ತುಪ್ಪ, ಎಣ್ಣೆ ಏನನ್ನೂ ಆ್ಯಡ್ ಮಾಡ್ಕೊಂಡಿಲ್ಲ. ಮೊದಲು ಏನು ತೊಗೊಂಡಿದ್ದೀನಿ ಅದೇ ಮೆಜರ್ಮೆಂಟ್. ನೋಡಿ, ಅಷ್ಟು ತೊಗೊಂಡ್ರೆ ಕೊನೆವರೆಗೂ ಒಂದೇ ಹದದಲ್ಲಿ ಬರುತ್ತೆ.
ಹಾಗಾಗಿ ಟೇಸ್ಟು ಕೂಡ ಚೆನ್ನಾಗಾಗುತ್ತೆ. ನೋಡಿ, ಸೈಡೆಲ್ಲ ಒಂದು ಸ್ವಲ್ಪ ತುಪ್ಪ ಬಿಡ್ತಾ ಬಂದಾಗ ನಾವು ಹುರಿದಿಟ್ಟಂತಹ ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊಳ್ಳೋಣ. ಗೊತ್ತಾಗುತ್ತೆ ನಮಗೆ, ಬಾಣಲಿಯಿಂದ ಮೇಲ್ಮೇಲೆ ಉಂಡೆಗಳ ಹಿಂಗೆ ತಿರುವಿದಾಗ ಉಂಡೆ ಬರುತ್ತೆ. ಸೈಡೆಲ್ಲ ತುಪ್ಪ ಬಿಡ್ತಾ ಇದೆ ಅಂದಾಗ ನಾವು ಇದು ಆಗಿದೆ ಅಂದ್ಕೋಬೇಕು. ನೋಡಿ, ಗಂಟು ಈ ಥರ ಉಂಡೆ ಬಂದ್ಬಿಡುತ್ತೆ, ನೀರು ಥರ ಇರಲ್ಲ. ನೋಡಿ, ಸೈಡಲ್ಲಿ ತುಪ್ಪ ಜಿನಗ್ತಾ ಇದೆ. ಈಗ ಆಗಿದೆ ಅನ್ಕೋಬೋದು. ನೋಡಿ ಎಷ್ಟು ಒಂದು ಹದ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಬೇಕ್ರಿಗಳಲ್ಲಿ ತಿಂತೀವಲ್ಲ, ಅದೇ ರುಚಿ ನಾವು ಮನೇಲಿ ಮಾಡ್ಕೋಬೋದು. ಇದು ಪ್ರಸಾದ ರೂಪವಾಗಿ ಪ್ರಸಾದ ರೀತಿಲಿ ಮಾಡ್ತೀವಿ ಅಂತಂದರೆ ಸ್ವಲ್ಪ ಪಚ್ಚ ಕರ್ಪೂರನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಹೆಂಗೆ ಬೀಳುತ್ತಾ ಇದೆ ಸೈಡಲ್ಲಿ. ಆಗಿದೆ. ಈಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಕುಕ್ಕರಲ್ಲಿ ಹಾಕಿ ಎಲ್ಲದನ್ನು ಹಾಕಿ ಕೂಗಿಸ್ತಾರೆ. ಅದಕ್ಕಿಂತನೂ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸಮಯ ಹಿಡಿದ್ರೂ ರುಚಿ ಬೇಕಲ್ವಾ, ಹಾಗಾಗಿ ಈ ಥರ ಒಂದು ಫ್ರೆಶ್ ಆಗಿರುವಂತಹ ಕ್ಯಾರೆಟ್ ಹಲ್ವಾ ಮನೇಲೇ ಈಸಿಯಾಗಿ ಮಾಡ್ಕೋಬೋದು. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಅನ್ನೋ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ತಲುಪುತ್ತೆ. ಹಾಗೂ ಕಮೆಂಟಲ್ಲಿ ನನ್ನ ಪ್ರತಿಯೊಂದು ವೀಡಿಯೋಗಳನ್ನು ನೋಡಿ ಹೇಗಿತ್ತು ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಕ್ಯಾರೆಟ್ ಹಲ್ವಾ. ಮಕ್ಕಳಿಗೆ ನೀವು ಮಾಡಿಕೊಡಿ, ತಿಂಗಳಿಗೊಮ್ಮೆ ಆದರೂ, ತುಂಬ ಉಪಯೋಗ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.